ಸದಾ ಸರ್ವದಾ ನೀನೇ ಕಾಪಾಡುತ್ತಂದೆ. ಸತ್ಯನಾಪುರದ ಧರ್ಮಾವರಿಗೆ ಮದುವೆಗೆ ಎಷ್ಟೋ ಸಮಯ ಕಳೆದು ಹೋದರೂ ಕೂಡ ಮಕ್ಕಳೆಲ್ಲ ಇರುವಂತಹ ಕೊರಗೆ ಯಾವತ್ತೂ ಕಾಡುತ್ತಾ ಇತ್ತು. ಆ ಹೊತ್ತಿನಲ್ಲಿ ನಾಗಬ್ರಹ್ಮದೇವರ ಅನುಗ್ರಹದಂತೆ ಜನಿಸಿಕೊಂಡವಳು ನಾನು. ಸತ್ಯದಲ್ಲಿ ಜನಿಸಿದ ಕಾರಣ ನನಗೆ ಸತ್ಯದ ಶ್ರೀದೇವಿ ಎಂಬ ಹಾಗೆ ನಾಮಕರಣ ಮಾಡಿದರು. ಪ್ರಾಯ ಸಮರ್ಥಿಯಾಗಿ ಬೆಳೆದು ನಿಂತಿರುವಂತಹ ಸಂದರ್ಭ, ಮಗಳ ಮದುವೆ ಅನ್ನುವಂತಹ ಒಂದು ಚಂದವನ್ನ ಕಣ್ತುಂಬಿಸಿಕೊಳ್ಬೇಕು ಅಂತ ಆಸೆಪಟ್ಟವರು ನನ್ನ ತಂದೆಯವರು. ಹಾಗೆಂದುಕೊಂಡು ಬಸರವರ ಬೀಡಿನ ಕಾಂತಪುಂಜರಿಗೆ ನನ್ನನ್ನು ಮದುವೆ ಮಾಡಿಕೊಟ್ಟು ಅಲ್ಲಿ ನಮ್ಮ ದಾಂಪತ್ಯದ ಜೀವನದ ಬಲದ ಪ್ರತೀಕವೋ ಎಂಬ ಹಾಗೆ ಓರ್ವ ಕಂದಮ್ಮನಿಗೆ ನಾನು ತಾಯಿಯಾದೆ. ಮದುವೆಗೆ ಕುಮಾರ ಎಂಬ ಹಾಗೆ ನಾಮಕರಣ ಮಾಡಿದ ಹಾಗಾಯಿತು. ಹಾಗೆಂದುಕೊಂಡು ಗಂಡನ ಜೊತೆಯಲ್ಲಿ ಸುದೀರ್ಘವಾದಂತಹ ಕಾಲ ದಾಂಪತ್ಯ ಜೀವನವನ್ನು ನಡೆಸುವರೇ ನಾನು ವಂಚಿತಳಾಗಿ ಹೋದೆ. ನನ್ನ ಗಂಡನ ಮಾತಿನಿಂದ ಬೇಸತ್ತುಕೊಂಡವಳು ನಾನು. ಆ ಹೊತ್ತಿನಲ್ಲಿ ಕೊರಳಿಗೆ ಕಟ್ಟಿದಂತಹ ಮಾಂಗಲ್ಯವನ್ನೇ ಹಾರಿ ಅವರ ಮುಖಕ್ಕೆ ಬಿಸಾಡಿ ಬಂದವಳು. ಬರುವಂತಹ ವೇಳೆಯಲ್ಲಿ ಓರ್ವಳಾಗಿ ಬಂದದ್ದಿಲ್ಲ. ಪುತ್ರನಾದಂತಹ ಕುಮಾರನನ್ನ ದಾರವನ್ನು ಕರೆಕೊಂಡು ಬಂದೆ. ಉದ್ಯಾನವನವನ್ನು ಸೇರಿಕೊಂಡೆವು. ಮುಸ್ಸಂಜೆಯ ಹೊತ್ತು ಹೆಣ್ಣಾದಂತಹ ನಾನು ಅಲ್ಲಿ ಇಲ್ಲಿ ಸುತ್ತಾಡುವುದು ಸರಿಯೇ, ಎಲ್ಲಿಯಾದರೂ ವಿಶ್ರಮಿಸಬೇಕಲ್ಲ ಎಲ್ಲಿ ಎಂಬ ಹಾಗೆ ಆಲೋಚನೆ ಮಾಡಿದಾಗ ಕಂಚಮಾದೇವಿ ಬಹಳ ಒಳ್ಳೆಯವರು, ಸರಳ ಸಜ್ಜನೆ. ಈ ವಿಚಾರವಾಗಿ ತಿಳಿದು ಆಶಯವನ್ನು ಕೇಳಿದೆ. ಮರುದಿವಸ ಅಲ್ಲಿಂದ ಹೊರಡುವಂತಹ ವೇಳೆಯಲ್ಲಿ ಅವರ ಪುತ್ರನಾದಂತಹ ಭೈರವನಂತೆ ಬಲದುಂಟ ಕಾಮುಕ, ಹೆಣ್ಮಕ್ಕಳನ್ನು ಕಂಡ್ರೆ ಬಿಡುವುದಿಲ್ಲ. ನಾನು ಹೊರಟಂತಹ ವಿಚಾರವಾಗಿ ತಿಳಿದು ನನ್ನ ರೂಪಲಾವಣಿಕೆ ಬರಲಾಗಿ ಸೀರೆ ಸೆರಗಿಗೆ ಕೈ ಮಾಡೋದಕ್ಕೆ ಮುಂದಾದ. ಆ ಹೊತ್ತಿನಲ್ಲಿ ನನ್ನನ್ನು ರಕ್ಷಣೆ ಮಾಡಿದ ಯಾವುದು ಗೊತ್ತಾ? ಕೊಟ್ಟಂತಹ ಗೆಜ್ಜೆಯ ಕಟ್ಟಿ ಆತನ ಕೈಕಾಲವನ್ನು ಕತ್ತರಿಸಿದ್ದಾರೆ. ಆ ಹೊತ್ತಿನಲ್ಲಿ ಅವನ ತಾಯಿ ಬಂದು ಮೊಮ್ಮಲ ಮರುಗಿದ್ರು. ಅವರ ಆ ಮರವನ್ನು ಆಳಿಸಿದಂತಹ ನಾನು ಅವರ ಪುತ್ರನಿಗೆ ಒಂದು ವರವನ್ನ ಕೊಟ್ಟೆ. ಇನ್ನು ಮುಂದೆ ಇದೇ ರೂಪದಲ್ಲಿ ನಿಮ್ಮ ಮಗ ಕಾಣಿಸಿರುವುದಕ್ಕೆ ಸಾಧ್ಯವಿಲ್ಲ. ತಬಲವ ನಾಡಿನಲ್ಲಿ ಭಕ್ತರು ಉದ್ಧಾರ ಮಾಡುವಂತಹ ಸಿರಿಮುಖದ ಪಂಜುಲಿಯಾಗಿ ನೆಲೆಯಾಗುತ್ತಾರೆ ಎಂಬ ಹಾಗೆ ಮುಂದೆ ಬರುತ್ತಾ ಗೋಳದ ಪದವನ್ನು ಸೇರಿಕೊಂಡೆವು. ಅಲ್ಲಿ ಸಿರಿಗೋಳಿಯ ಮರಕ್ಕೆ ಕುಮಾರನ ತೊಟ್ಟಿಲನ್ನು ಕಟ್ಟಿ ಗಿಣಿರಾಮ ಹಾಡನ್ನು ಪಾಡುತ್ತಾ ಜೋಗುಳವನ್ನು ತೂಗುತ್ತಿರುವಂತಹ ಸಂದರ್ಭ. ನನ್ನ ಹಾಗೆ ಕಾರಣಿಕದಲ್ಲಿ ಜನಿಸಿಕೊಂಡವರು ಕರಿಯ ದೇಸಿಂಗ ಒಳಿಯ ದೇಸಿಂಗ ಎನ್ನುವಂತಹ ಅಣ್ಣ ತಮ್ಮಂದಿರು ಓಡಿಕೊಂಡು ಬಂದರು. ನನ್ನನ್ನು ಮದುವೆ ಆಗಬೇಕು ಎಂಬ ಹಾಗೆ ಕೇಳಿಕೊಂಡೆ. ಆ ಹೊತ್ತಿನಲ್ಲಿ ಅವರಿಗೆ ಒಂದೇ ಮಾತಿನಲ್ಲಿ ಉತ್ತರವನ್ನು ಕೊಟ್ಟೆ ನಾನು. ಈರುವರು ಓಡಿಕೊಂಡು ಬಂದವರು ಅನ್ಯರೆಲ್ಲ, ನನ್ನ ಮುಖದಲ್ಲಿರುವಂತಹ ಉಭಯ ಯಕ್ಷಿಗಳಂತೆ ನನ್ನ ಸಹೋದರರು ಎಂಬ ಹಾಗೆ, ನನ್ನನ್ನು ಸಹೋದರಿ ಎಂಬ ಹಾಗೆ ಒಪ್ಪಿಕೊಂಡ ತಾಯಿ ನೀನು ಇಲ್ಲಿರುವುದು ಸರಿಯಲ್ಲ, ನಮ್ಮ ಅರಮನೆಗೆ ಬರಬೇಕು ಅಂತ ಕೇಳಿಕೊಂಡ್ರು. ಹೋಗುವಲ್ಲಿ ನಾನು ಕೂಡ ಯೋಚನೆ ಮಾಡಬೇಕೋ ಬೇಡವೋ, ಲೋಕಾಪವಾದಕ್ಕೆ ನಾನು ಎಣೆಯಾಗಿ ಹೋಗುತ್ತೇನೆ. ಈ ಕಾರಣಕ್ಕಾಗಿ ಅವರಿಗೆ ಒಂದು ಸಾಂತ್ವನದ ಮಾತನ್ನ ಹೇಳಿದೆ. ನಿಮ್ಮ ಹಿರಿಯರ ಹತ್ರ ಹೇಳಿ ಅವರು ಒಪ್ಪಿನ ಸಂಭ್ರಮದಿಂದ ನನ್ನನ್ನು ಕರ್ಕೊಂಡು ಹೋಗೋದಿದ್ರೆ ಬರುವುದಕ್ಕೆ ಸಿದ್ಧಳು ಎಂಬ ಹಾಗೆ ಅವರನ್ನು ಕಳುಹಿಸಿಕೊಟ್ಟ ಹಾಗಾಯಿತಾ. ಈ ಕಡೆಯಿಂದ ನನ್ನ ಪುತ್ರ ಹೇಳಿದ, ತಾಯೇ ನಾನು ಇನ್ನಲ್ಲಿಗೆ ಬರುವುದು ಸರಿಯಲ್ಲ, ಆದ್ದರಿಂದ ನನ್ನಲ್ಲಿ ಮಾಯ ಮಾಡಿಬಿಡಿ ಎಂಬ ಹಾಗೆ. ಕುಮಾರನನ್ನು ಮಾಯ ಮಾಡಿದ ಹಾಗಾಯಿತು. ಸೇವಕಿಯಾದಂತಹ ದಾರವನ್ನು ಮಾಯ ಮಾಡಿದ್ದು ಮಾತ್ರವಲ್ಲ, ಅವಳಿಗೊಂದು ವರವನ್ನು ಕೊಟ್ಟ ಹಾಗಾಯಿತು. ಇನ್ನು ಮುಂದೆ ಗೋವುಗಳನ್ನು ರಕ್ಷಣೆ ಮಾಡುತ್ತಾ ಜಾಲಬೇಕರ್ತಿಯಾಗಿ ನೆಲೆಯಾಗ